ವೇಟ್ ಇದೊಂದು ಸ್ಮಾಲ್ ಸ್ಟೋರಿ ಕೇಳ್ಕೊಡ್ರಿ. ಕೇಳಿದ ಮೇಲೆ ಮಾರಲ್ ಅನಿಸಿದ್ರೆ, ಅಂದರೆ ಇದೇ ಥರ ನಮ್ಮ ಬಿಹೇವ್ ಇರಬೇಕು ಅಂತ ಅನಿಸಿದ್ರೆ, ಅನುಕೂಲ ಇದ್ರೆ, ಸಾಧ್ಯ ಆದ್ರೆ ಬೇರೆಯವರಿಗೆ ಶೇರ್ ಮಾಡಿರಿ. ಅದರ್ವೈಸ್ ಹ್ಯಾಸ್ ಯುವರ್ ವಿಶ್. ಒಂದು ಸಾರಿ ಎಲ್ಲ ಕಪ್ಪೆಗಳು ಸೇರಿ ದುಂಡು ಮೇಜಿನ ಸಭೆ ಮಾಡ್ತಾವೆ. ಒಂದು ನಿರ್ಣಯಕ್ಕೆ ಬರ್ತಾರೆ. ಅದೇನಪ್ಪ ಅಂತಂದ್ರೆ 1000 ಫೂಟ್ ಎತ್ತರ ಇರೋ ಸ್ಟ್ರೈಟ್ ಇರ್ತೈತಲ್ಲ, ಆ ಥರದ್ದು ಆ ಗಾಡಿ ಏರೋ ಕಾರ್ಯಕ್ರಮ ಆಯೋಜನೆ ಮಾಡೋಣ ಅನ್ನೋದು ಎಲ್ಲರೂ ಸೇರಿ ನಿರ್ಣಯಕ್ಕೆ ಬರ್ತಾರೆ. ಆ ಪ್ರಕಾರ ಆಯಿತು ಅಂತಂತಾರೆ. ಯಾರು ಇಂಟ್ರೆಸ್ಟ್ ಅದೇರಿ ಅವರು 11 ರೂಪಾಯಿ ಕೊಟ್ಟು ನೋಂದಣಿ ಮಾಡಬೇಕು ಅಂಥೇಳಿ. ಸರಿ ಅಂಥೇಳಿ ಸುಮಾರು 1 ಲಕ್ಷ ಕಪ್ಪಿಗಳು ಬರ್ತಾವೆ. ಬಂದ ಮೇಲೆ ತಮ್ಮದೊಂದು ನೋಂದಣಿ ಮಾಡಿಸ್ತಾವೆ. ಅದಾದಮೇಲೆ ಇನ್ನೇನು ರೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಸಿಗ್ನಲ್ ಕೊಟ್ಟು ಕೂಡಲೇ ಎಲ್ಲ ಕಪ್ಪಿಗಳು ಮ್ಯಾಲೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾವೆ. 1 ಲಕ್ಷ ಕಪ್ಪಿ ಅದಾವು. ಜಸ್ಟ್ 1-2 ಹೆಜ್ಜೆ ಹೋಗಿಲ್ಲ, 10,000 ಬಿತ್ತು, ಇನ್ನೊಂದು 4 ಹೆಜ್ಜೆ ಹೋಯ್ತು, 20,000 ಬಿತ್ತು, ಇನ್ನೊಂದು 10 ಫೀಟು, 15 ಫೀಟು, 20 ಫೀಟು, 50 ಫೀಟು, 100 ಫೀಟ್ ಈ ಥರ ಹೋಗ್ಲಿಗೆ 2,000, 5,000 ಕಪ್ಪಿಗಳು ಬೀಳಾಕತ್ತು. ಬೀಳ್ತಾವು ಹಂಗೋ ಹಿಂಗೋ 50,000 ಕಪ್ಪಿ ಮ್ಯಾಲೆ ಹೋದು, ಮತ್ತೆ ಬಿದ್ದು 30,000 ಮ್ಯಾಲೆ ಹೊಂಟು, ಮತ್ತೆ ಬಿದ್ದು 20,000 ಮ್ಯಾಲೆ ಹೊಂಟು, ಮತ್ತೆ ಬಿದ್ದು 10,000 ಉಳಿದು ಲಾಸ್ಟಿಗೆ ಕಪ್ಪಿಗಳು. ಅವು ಮತ್ತೆ ಬೀಳಾಕತ್ತು. ಮತ್ತೆ 5,000 ಬಂದು, ಮತ್ತೆ 500ಕ್ಕೆ ಬಂದು, 50ಕ್ಕೆ ಬಂದು, ಎಲ್ಲ ಕಪ್ಪಿಗಳು ಬೀಳಾಕತ್ತು. 50ಕ್ಕೆ ಬಂತು, 5ಕ್ಕೆ ಬಂತು. ಒಂದು ಕಪ್ಪಿ ಏನು ಮಾಡುತ್ತಾ ಡೆಸ್ಟಿನೇಷನ್ನು ರೀಚ್ ಮಾಡ್ತೈತಿ, ಅಂದ್ರೆ ಗೆದ್ದು ಬಿಡ್ತೈತಿ. ಅಲ್ಟಿಮೇಟ್ಲಿ ಗೆದ್ದು ಕೂಡಲೇ ವಿಜೇತ ಅಂತ ಘೋಷಣೆ ಆಗುತ್ತೆ. ಎಲ್ಲ ಮೀಡಿಯಾದವ್ರು ಬರ್ತಾರೆ, ಆ ಕಪ್ಪಿಗೆ ಮೈಕ್ ಹಿಡಿತಾರೆ. ಏನು ನಿಮ್ಮ ಸಾಧನೆ, ನೀವು ಹೆಂಗೆ ಏರಿದ್ರಿ, ಏನಾಯ್ತು, ಏನಿಲ್ಲ, ಯಾವ ಥರ ಸಾಹಸ ಮಾಡಿದ್ರಿ, ಇದು ಹೆಂಗೆ ನಿಮ್ಮ ಕಡೆಯಿಂದ ಸಾಧ್ಯ ಆಯ್ತು, ಜನರು ನೋಡಿದ್ರಂದ್ರೆ ತಳಗಡೆಯಿಂದ ನಿನಗೆ ಇದು ನಿನ್ನ ಕೈಯಿಂದ ಆಗಲ್ಲ, ಬೇಕಿತ್ತನೋ, ಕೈ ಮುರಿತೈತೆ ನೋಡು, ಬಿದ್ದರೆ ಕಾಲು ಮುರಿತೈತೆ ನೋಡು ಅಂತಿದ್ರು. ಇಂಥ ಒಂದು ಎಲ್ಲರೂ ಯಾರ್ಯಾರು ಏನೇನೋ ಘೋಷಣೆ ಕೂಗ್ತಿದ್ರು, ಇದು ನಿನ್ನ ಬೇಕಿತ್ತ, ನಿನ್ನ ಕಡೆಯಿಂದ ಇದು ಆಗುತ್ತಾ, ಸುಮ್ಮನೆ ಬಂದುಬಿಡ್ತೀರಿ, ಏನೇನೋ ಡಿಫ್ರೆಂಟಾಗಿ ಕಮೆಂಟ್ಸ್ ಕೊಡಾಕತ್ತಿದ್ರು. ಅಂಥದ್ರೊಳಗೆ ನೀವು ಸಿಂಗಲ್ ಆಗಿ 1,000 ಫೀಟ್ ಇರೋ ನೇರವಾಗಿರೋ ಗಾಡಿನ ಹತ್ತಿಬಿಟ್ರಲ್ಲ, ನೀವು ಇದನ್ನು ವಿಜೇತರಾಗಿಬಿಟ್ರಲ್ಲ, ಇದು ಹೆಂಗೆ ಏನು ಅಂಥೇಳಿ ಎಲ್ಲ ಮೈಕ್ ಹಿಡ್ಕೊಂಡು ಆ ಕಪ್ಪಿಗೆ, ವಿಜೇತ ಆಗಿರೋ ಕಪ್ಪಿಗೆ, ಏನು ವಿನ್ ಆಗಿರ್ತೈತಲ್ಲ ಆ ಕಪ್ಪಿಗೆ ಕೇಳ್ತಾರೆ. ಅದು ಸ್ವಲ್ಪ ಕಪ್ಪಿ ಗಾಬರಿ ಆಗ್ಬಿಡ್ತೈತಿ. ಏನು ಹೇಳಕತ್ತೀರಿ ನೀವು ಅನ್ನತ್ತ. ಮತ್ತೆ ಮೀಡಿಯಾದವ್ರು ಮತ್ತೆ ರಿಪೀಟ್ ಮಾಡ್ತಾರೆ, ನೀವು ಹೆಂಗೆ ಗೆದ್ರಿ, ನಿಮ್ಮ ಸಾಹಸ ಏನು, ನೀವು ಯಾವ ಥರ ಗೆದ್ರಿ ಅಂತೇಳಿ. ಅದು ಕಪ್ಪಿ ಸೊನ್ನೆ ಮೇಲೆ ಅರ್ಥ ಮಾಡ್ಕೋತೈತಿ. ನನಗೆ ಕಿವಿ ಕೇಳಂಗಿಲ್ಲ ಅಂತ ಅನ್ನತ್ತವಾಗದು. 1 ಲಕ್ಷ ಕಪ್ಪಿಗಳು ಏನು ಗಾಡಿ ಏರಕ್ಕೆ ಸ್ಟಾರ್ಟ್ ಮಾಡ್ತಾವು, ನಾನು ಆಗಲ್ಲಿ ಹೇಳ್ದಂಗೆ ಸಾಕಷ್ಟು ಜನರು ಹೇಳಿಸ್ತಾರೆ, ಡಿಫ್ರೆಂಟಾಗಿ ಹೇಳಿಸ್ತಾರೆ. ನಿನ್ನ ಕಡೆಯಿಂದ ಆಗಲ್ಲ, ನಿನಗಿದು ಬೇಕಿತ್ತ, ಬಿದ್ದರೆ ಕೈ ಮುರಿತೈತಿ, ಬಿದ್ದರೆ ಕಾಲು ಮುರಿತೈತಿ. ನಾವು ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಟ್ಟಾಗ ಮಾತ್ರ ನಾವು ಏನೋ ಒಂದು ಸಾಹಸ ಅಥವಾ ಏನೋ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತೈತಿ. ಸಾಧನೆ ಬೇಕಂದ್ರೆ ಅದರಿಂದ ಧೈರ್ಯನೂ ಬೇಕು. ಈ ಸ್ಟೋರಿನ ನಾನು ಯಾಕೆ ಹೇಳಿದೆ, ಈ 2 ದಿವಸದಿಂದ ಸೋಷಿಯಲ್ ಮೀಡಿಯಾದೊಳಗೆ ವಿಪರೀತವಾಗಿ ಒಂದು ರೈಟಿಂಗ್ ಸ್ಟೇಟ್ಮೆಂಟು ಹರಿದಾಡಕತ್ತೈತಿ. ಅದು ಸಿದ್ದರಾಮಯ್ಯ ಲಾ ಕಾಲೇಜ್ ಅಂತ ಹೇಳಿ ಏನೈತಲ್ಲ, ಆ ಕಾಲೇಜ್ದಿಂದ ಪ್ರಾಂಶುಪಾಲರು ಈ ಹಿಂದೆ ಕೋವಿಶೀಲ್ಡು ಮತ್ತು ಕೋವ್ಯಾಕ್ಸಿನ್ ಏನು ಲಸಿಕೆ ಹಾಕ್ಕೊಂಡಾರಲ್ಲ, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದಕ್ಕೆ ಕೋಲ್ಡ್ ನೀರು, ಕೋಲ್ಡ್ ವಾಟ್ರು, ಫ್ರಿಜ್ನ ನೀರು ಇವೆಲ್ಲ ಕುಡಿಬೇಡ್ರಿ, ರಕ್ತ ಹೆಪ್ಪಗಟ್ಟತ್ತೆ, ಸೂರ್ಯಾಘಾತ ಆಗೋ ಸಾಧ್ಯತೆ ಐತೆ ಅನ್ನೋದನ್ನು ಅದರೊಳಗೆ ಮೆನ್ಷನ್ ಮಾಡಿರ್ತಾರೆ. ನಾನು ನೋಡಿದೆ, ಅದು ನನಗೆ ಆ್ಯಕ್ಚುಲ್ ಫೇಕ್ ಅಂತ ಅನಿಸ್ಬಿಡ್ತು. ಸ್ವಲ್ಪ ಪ್ರಾಕ್ಟಿಕಲ್ ಥಿಂಕ್ ಮಾಡ್ಬೇಕು ನಾವು. ಸುಮ್ಮನೆ ತಮ್ಮ ಪಾಡಿಗೆ ತಾವೊಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು. ಅದು ಯಾವ ಲೆವೆಲಿಗೆ ಹೋತಪ್ಪ ಅಂತಂದ್ರೆ, ರಾಷ್ಟ್ರ ರಕ್ಷಣಾ ಪಡೆಯವರು ಈ ಒಂದು ಸ್ಟೇಟ್ಮೆಂಟಿಗೆ ಅಗೇನಿಸ್ಟಾಗಿ ಅವರು ಅಪೀಲ್ ಹೋಗ್ತಾರೆ. ಅಂದ್ರೆ ಒಂದು ಸರ್ಕಾರ ಮಟ್ಟಕ್ಕೆ ಗಮನ ತಂದಾಗ ಅವಾಗ ಆರೋಗ್ಯ ಇಲಾಖೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತೈತಿ, ಇಲ್ಲ ಇದು ರಾಂಗು, ಆ ಥರ ಆಗಂಗಿಲ್ಲ, ಅವ್ರಿಗೆ ಯಾವ ಬೇಸ್ ಮೇಲೆ ಕೊಟ್ಟರೋ ಗೊತ್ತಿಲ್ಲ, ಅದನ್ನು ನಾವು ಎನ್ಕ್ವೈರಿಗೆ ಹಾಕ್ತೀವಿ ಅಂಥೇಳಿ ಅವ್ರಿಗೆ ಒಂದು ನೋಟಿಸ್ ಜಾರಿ ಮಾಡ್ತಾರೆ. ಯಾವ ಬೇಸ್ ಮೇಲೆ ನೀವು ಈ ಥರ ಒಂದು ನೋಟಿಸ್ ಇಶ್ಯೂ ಮಾಡಿದ್ರಿ ಅಂಥೇಳಿ. ಅಫಿಷಿಯಲ್ ಒಂದು ಪ್ರೋಗ್ರೆಸ್ ಇದು. ಜನರು ಹೆದರಬಾರ್ದು, ಆ ಥರ ವಿನಾಕಾರಣ ಏನೋ ಸುದ್ದಿ ಹರಡಿಸಬಾರ್ದು ಅನ್ನೋದು ಇರ್ತೈತಿ. ನಮ್ಮದು ಸ್ವಂತ ಬುದ್ಧಿವಂತಿಕೆ ಉಪಯೋಗ ಮಾಡಿದಾಗ ಇದು ಸತ್ಯನ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ನಾವು. ನೋಡ್ರಿ, ಈ ದೇಹ ಏನೈತಲ್ಲ, ಕಾಯ ಅಂತೀವಲ್ಲ, ದೇವರು ಅಷ್ಟು ಈಸಿಯಾಗಿ ಸೃಷ್ಟಿ ಮಾಡಿಲ್ಲ. ದೇವ್ರು ಮಾಡಿರೋ ಈ ದೇಹನ ಅಷ್ಟು ಈಸಿಯಾಗಿ ಬೆಂಡಾಗ್ಬಿಡುತ್ತಾ ಒಂದು ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡಿಗೆ. ಆಯಿತು, ಕೊರೋನಾ ಬಂದಾಗ ಯಾವ ಥರ ಇತ್ತು ಪರಿಸ್ಥಿತಿ, ನಮಗೆ ವ್ಯಾಕ್ಸಿನೇಷನ್ ಸಿಕ್ಕರೆ ಸಾಕಪ್ಪ ಅಂತ ಒಂದು ಪ್ರಸಂಗಿತ್ತ. ಇದು ರಾಜಕಾರಣ ಬೇಡ. ರಾಜಕಾರಣದೊಳಗೆ ಯಾರೋ ಏನೋ ಹೇಳಿದರು, ಈ ಪಕ್ಷದವ್ರು ಹಿಂಗೆ ಹೇಳಿದರು, ವಿರೋಧ ಪಕ್ಷದವ್ರು ಹಿಂಗೆ ಹೇಳಿದರು, ಆಡಳಿತ ಪಕ್ಷದವ್ರು ಈ ಥರ ಹೇಳಿದರು, ಅದು ಆಮೇಲೆ ವಿಚಾರ ಮಾಡೋಣ. ಬಟ್ ಇಲ್ಲಿ ಸ್ವಲ್ಪ ಥಿಂಕ್ ಮಾಡಬೇಕಾಗತ್ತೆ ನಾವು. ನಮ್ಮ ದೇಹ ಎಷ್ಟರ ಮಟ್ಟಿಗೆ ತಡ್ಕೊಳ್ಳೋ ಶಕ್ತಿ ಐತಂದ್ರೆ ಇದು ಒಂದು ಅಗಾಧ ಶಕ್ತಿ ತುಂಬೈತಿ ಈ ದೇಹದೊಳಗೆ.
ಫ್ರಿಜ್ನಿಂದ ನೀರು ಕುಡಿದ್ರೆ ಅಂದ್ರೆ ದೇಹ ರಕ್ತ ಹೆಪ್ಪಗಟ್ಟತ್ತ. ನೋ, ಬಿಸಿಲು ಜಾಸ್ತಿ ಇದ್ದಿದ್ದಕ್ಕೆ ಫ್ರಿಜ್ನ ನೀರು ಕುಡಿಬೇಡ್ರಿ. ಬಿಸಿಲು ಜಾಸ್ತಿ ಇದ್ದಿದ್ದಕ್ಕೆ ಫ್ರಿಜ್ನ ನೀರು, ಕೋಲ್ಡ್ ವಾಟ್ರು, ಐಸ್ನಂಥದ್ದು, ಐಸ್ ಕ್ರೀಮ್ನಂಥದ್ದು ತಿನ್ಬೇಡ್ರಿ. ಎದಕ್ಕಪ್ಪ ಅಂತಂದ್ರೆ ಬಾಡಿ ಒಳಗೆ ಏನು ಫೈಬರ್ ಕಂಟೆಂಟ್ ಇರ್ತೈತಲ್ಲ ಅದು ಈ ಬಿಸಿಲಾಗ ಸ್ವಲ್ಪ ಕಡಿಮೆ ಆಗಿರ್ತೈತೆ. ಅಂದ್ರೆ ಸರಿಯಾಗಿ ಕ್ರಮವಾಗಿ ಆಹಾರ ಹೋಗ್ತಿರಂಗಿಲ್ಲ, ಫೈಬರ್ ಜಾಸ್ತಿ ಒಂದು ಜನ್ರೇಟ್ ಆಗಿರಂಗಿಲ್ಲ, ಅದಕ್ಕೆ ಕೋಲ್ಡ್ ಸಾಟ್ ಆಗಲ್ಲ. ಅದ್ರ ಸಲುವಾಗಿ ಕೋಲ್ಡ್ ವಾಟರ್ ಕುಡಿಬೇಡ್ರಿ ಅಂದಿರ್ತಾರೆ ಹೊರತು ಕೋಲ್ಡ್ ವಾಟರ್ ಕುಡಿದ್ರಂದ್ರೆ ಬಾಡಿ ಬ್ಲಡ್ ಫ್ರೀಜ್ ಆಗುತ್ತೆ, ಅದು ಗಟ್ಟಿ ಆಗಿಬಿಡುತ್ತೆ, ಹೃದಯಾಘಾತ ಆಗುತ್ತೆ. ನೋ, ಇಂಪಾಸಿಬಲ್. ಈ ಸತ್ಯ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಥರ ಫೇಕ್ ಸ್ಟೇಟ್ಮೆಂಟಿಗೆ ಕಿವಿ ಕೊಡಬಾರ್ದು. ಫಸ್ಟು ಸತ್ಯ ಏನಂತ ಅರ್ಥ ಮಾಡ್ಕೊಳ್ರಿ. ನಮ್ಮ ದೇಹದ ಮೇಲೆ ನಮಗೆ ನಂಬಿಕೆ ಇಲ್ಲ. ಹೆಚ್ಚಾನು ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಥರ ಸ್ಟೇಟ್ಮೆಂಟಿಗೆ ಮನುಷ್ಯ ಪದರ್ಗುಟ್ಬಿಡ್ತಾನೆ, ಹೆದರ್ತಾನ, ಭಯ ಬೀಳ್ತಾನ, ಭಯಭೀತ ಆಗ್ತಾನೆ. ಆ ಸ್ಟೇಟ್ಮೆಂಟ್ಗಿಂತ ಜಾಸ್ತಿ ನಿಮ್ಮ ಆರೋಗ್ಯದ ಮೇಲೆ ನಿಮಗಿರೋ ವಿಶ್ವಾಸ ನಿಮ್ಮನ್ನು ಕಾಪಾಡುತ್ತೆ. ಇನ್ನು ಹಾರ್ಟ್ ಅಟ್ಯಾಕ್ ಅಂತಾರೆ. ಐ ಥಿಂಕ್ ಸೊ, ಹಾರ್ಟ್ ಅಟ್ಯಾಕ್ ಅಷ್ಟು ಈಸಿಯನ್ನು ಆಗಲಿಕ್ಕಿಲ್ಲ ಅಂತ ಅನ್ಕೋತೀನಿ ನಾನು. ಯೂಸಲಿ ಹಾರ್ಟ್ ಅಟ್ಯಾಕ್ ಆಗೋದು ಭಯಗೊಂಡಾಗ, ಅಂದ್ರೆ ಹೆದರ್ತಾನೆ ಮನುಷ್ಯ. ಅನ್ಕೊಳ್ರಿ, ಫಾರ್ ಎಕ್ಸಾಂಪಲ್ ಒಂದು ವೆಹಿಕಲ್ ಹೋಗಾಕತ್ತೆ, ಒಬ್ಬ ವ್ಯಕ್ತಿ ಒಂದು ವೆಹಿಕಲ್ ಓಡಿಸ್ಕೊತ ಹೋಗ್ತಿರ್ತಾನೆ ನ್ಯಾಷನಲ್ ಹೈವೇ ಎಲ್ಲೋ. ಆತನ ಮುಂದೆ ಒಂದು ದೊಡ್ಡ ವೆಹಿಕಲ್ ಹೊಂಟೈತಿ, ಓವರ್ಟೇಕ್ ಮಾಡ್ಬೇಕಂತ ಹೋಗ್ತಾನೆ. ಆ ಓವರ್ಟೇಕ್ ಮಾಡಬೇಕಾದ್ರೆ ಅಪೋಸಿಟ್ ಒಂದು ದೊಡ್ಡ ಗಾಡಿ ಬಂದು ಕೂಡಲೇ, ಯಾವುದೋ ಒಂದು ವೆಹಿಕಲ್ ಬಂದು ಕೂಡಲೇ ಅವನು ಕಂಟ್ರೋಲ್ ಮಾಡೋಕೆ ಮೈಂಡ್ ಓಡ್ತಿರಂಗಿಲ್ಲ. ಅಂದ್ರೆ ಸ್ಲೋ ಮಾಡಿ ಒಂದು ವೆಹಿಕಲ್ ಹಿಂದೆ ಹೋಗ್ಲೋ ಅಥವಾ ಇನ್ನೂ ಸ್ಪೀಡ್ ತೊಗೊಂಡು ಎದುರಿಗೆ ಬರೋ ವೆಹಿಕಲ್ಲು ಮತ್ತು ತನ್ನ ಮುಂದೆ ಹೋಗ್ತಿರೋ ವೆಹಿಕಲ್ ನಡಬರ್ಕ್ ಪಾಸ್ ಆಗಿಬಿಡ್ಲು. ಸೊ ಮೈಂಡ್ ಬ್ಲಾಕ್ ಆದ ಕೂಡಲೇ ವರ್ಕ್ ಮಾಡೋಂಗಿಲ್ಲಲ್ಲ, ಅವಾಗ ಒಂಥರ ಈ ಒಂದು ಅಂಜು ಸ್ವಭಾವ ಇರ್ತೈತಲ್ಲ, ಆ ರೀತಿಯಿಂದ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ ಇರ್ತೈತಿ. ಈ ಯಾವುದೋ ಒಂದು ಸ್ಟೇಟ್ಮೆಂಟ್ ನೋಡಿಕೊಂಡು ನೀವು ಹೆದರಿ ಅದು ಆಮೇಲೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋದು ಬಹುಶಃ ಇದು ಏನೋ ಪ್ರಾಕ್ಟಿಕಲ್ ಆಗಿ ನನಗೆ ಸರಿ ಅನ್ಸವಲ್ದು. ಅದ್ರ ಸಲುವಾಗಿನ ಫಸ್ಟ್ ಒಂದು ಸ್ಟೋರಿ ಕೊಟ್ಟೆ ನಾನು. ಯಾವಾಗಲೂ ನಮ್ಮ ಹೆದರಿಕೆ ನಮ್ಮನ್ನು ಹಿಂದೆ ಹಾಕುತ್ತೆ. ಜನರು ಏನು ಹೇಳ್ತಾರ, ಇನ್ನೊಬ್ರು ಏನು ಹೇಳ್ತಾರ, ಯಾರಾದರೂ ಏನಾದರೂ ಹೇಳಿದ್ದನ್ನು ಕೇಳಿತ್ತಂದ್ರೆ ಆ ಕಾಪಿ ತನ್ನ ಡೆಸ್ಟಿನೇಷನ್ ಮುಟ್ತಿರ್ಲಿಲ್ಲ. ಅದಕ್ಕೆ ಮೀಡಿಯಾ ಮುಂದೆ ಅದೇನು ಹೇಳ್ತಾ ನನಗೆ ಕಿವಿ ಕೇಳ್ಸಂಗಿಲ್ಲ ಅಂತ ಅನ್ನತ್ತೆ. ಅಂದ್ರೆ ಯಾರ್ಯಾರು ಏನೇನೋ ಹೊಡ್ಕೊತಾರ, ಏನೇನೋ ಕಮೆಂಟ್ ಮಾಡ್ತಾರ, ಎಲ್ಲ ಕಾಪಿಗಳು ಕೇಳ್ಕೊಂಡಿರ್ತಾವೆ. ಹೌದಾ, ನನ್ನ ಕಡೆಯಿಂದ ಆಗಲ್ಲನು, ಹೌದು ಅವ ಹೇಳೋದು ಕರೆಕ್ಟು, ನಾನು ಬಿದ್ದರೆ ಕೈ ಮುರಿತೈತಿ, ನಾನು ಬಿದ್ದರೆ ಕಾಲು ಮುರಿತೈತಿ, ನನ್ನ ಸೊಂಟ ಮುರಿತೈತಿ, ನಾನು ಇದ್ರೆ ಏನಾದರೂ ಸಾಧಿಸ್ಬೋದು, ನಾನು ಹೋದ್ರೆ ಏನು ಮಾಡಲಿ, ಇದೇ ಥರ ಹೆದರಿ ಎಲ್ಲ ಕೊಪ್ಪಿಗಳು ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ. ಯಾವ ಕೊಪ್ಪಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ ಆ ಕೊಪ್ಪಿ ತನ್ನ ಪಾಡಿಗೆ ತಾನು ಹೊತ್ತು. ಅದೇ ಥರ ನಿಮ್ಮ ಪಾಡಿಗೆ ನೀವು ಜೀವನನ ನಡೆಸ್ರಿ. ಯಾರು ಏನೋ ಹೇಳಿದ್ರಂತ ನೀವು ಜೀವನ ನಡೆಸಬೇಡ್ರಿ. ನಿಮ್ಮ ಆತ್ಮಸಾಕ್ಷಿ, ನಿಮ್ಮ ಮನಸ್ಸು ಏನು ಹೇಳ್ತಾ ಆ ಪ್ರಕಾರ ನೀವು ಜೀವನ ನಡೆಸ್ರಿ. ಸೊ ಧೈರ್ಯವಾಗಿರ್ರಿ, ಯಾವುದೂ ಏನೂ ಆಗಂಗಿಲ್ಲ. ಒಂದು ಟೈಮ್ ಅಂತ ಬಂದಾಗ ಏನಾಗಬೇಕು ಅದು ಆಗೇ ಆಗ್ತೈತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಶೇಷ ಸುದ್ದಿನ ಮುಗಿಸಾಕತ್ತೀನಿ. ನಿಮಗಿಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ನಮಗೆ ಸ್ವಲ್ಪ ಸಪೋರ್ಟ್ ಆಗುತ್ತೆ ನಿಮ್ಮದು ಅಂತ ಹೇಳ್ತಾ ಈ ಒಂದು ಸುದ್ದಿಲಿ ಮುಗಿಸ್ತೀನಿ. ಮತ್ತು ಇದೇ ಥರ ಬೇರೆ ಸುದ್ದಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ